ತಾಳಿ ಕೊಟ್ಟ ತಕ್ಷಣ ಸಂಪ್ರದಾಯ ಪ್ರಕಾರ ನಾವಿಬ್ರು ದೂರ ಆಗ್ತೀವಿ. ಏನಂತೀಯ? ಹೇ, ಇನ್ನು ಏನ್ ನೋಡ್ತಾ ಇದೀಯಾ? ತೆಗೆದುಕೊಡು. ನೀನ್ ಯಾಕೋ ಕೊಡಲ್ಲ ಅಂತ ಅನ್ಸುತ್ತೆ. ನಾನೇ ತಗೊಳ್ತೀನಿ ಬಿಡು. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ ಮುಖವಾಡ ಹಾಕೊಂಡು ಬದುಕ್ತಿರೋ ಈ ನಿನ್ ಕೆಟ್ಟ ಮುಖನ ಇನ್ಯಾವತ್ತೂ ನನಗೆ ತೋರಿಸ್ಬೇಡ. ನನ್ನ ಜೀವನದಲ್ಲಿ ನೀನು ಮುಗ್ದು ಹೋಗಿರೋ ಅಧ್ಯಾಯ. ಗುಡ್ ಬೈ. ಸಾವಿನ ಬಗ್ಗೆ ಅಜ್ಜನ ಹತ್ರ ಎಷ್ಟು ಕೇಳಿದ್ರು ಅವ್ರು ನಂಗೆ ಏನು ಹೇಳ್ತಿಲ್ಲ. ಅಲ್ಲ, ಇದ್ರ ಮುಚ್ಚಿಡುವಂಥದ್ದು ಏನಿದೆ? ನನಗಾದ್ರೂ ಹೇಳ್ಬೋದಲ್ವಾ? ಭಾವ ಈ ಮನೆಗೆ ಹಿರಿ ಮಗ, ಸಾವಿನ ಬಗ್ಗೆ ಯಾರಿಗೂ ಹೇಳ್ದೆ ಮುಚ್ಚಿಡೋದು ತಪ್ಪಾಗುತ್ತೆ. ನಾನೇ ಹೋಗಿ ಮಾವನ್ಗೆ ಇದ್ರ ಬಗ್ಗೆ ಹೇಳ್ಬಿಡ್ಲಾ? ಬೇಡ, ಅವ್ರ ಆರೋಗ್ಯ ಮೊದಲೇ ಸರಿ ಇಲ್ಲ. ಅವ್ರ ಮಗ ಇಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾದ್ರೆ ಮಾನಸಿಕವಾಗಿ ಕುಗ್ತಾರೆ. ಅದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಬೇಡ, ಅಕ್ಕಂಗಾದ್ರೂ ಈ ವಿಷಯ ಹೇಳ. ಅವ್ರ ಅಣ್ಣ ಇಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗೋ ಹಕ್ಕಿದೆ. ಬೇಡ ಬೇಡ, ಅವ್ರಿಗೇನಾದ್ರೂ ಹೇಳಿದ್ರೆ ಅವ್ರು ಹೋಗಿ ಈ ವಿಷಯದ ಬಗ್ಗೆ ಅಜ್ವೇಡ್ ಹತ್ರ ಕೇಳ್ಬಿಡ್ತಾರೆ. ಏನ್ ಮಾಡ್ಲಿ? ಅರ್ಚನವ್ರೆ, ಈ ಪ್ರಪಂಚದಲ್ಲಿ ಯಾಕಾದ್ರೂ ಪ್ರೀತಿ ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ಯಾರ ಮನಸ್ಸಲ್ಲಿ ಏನು ಕೆಟ್ಟ ಉದ್ದೇಶ ಇದೆ ಅಂತ ಕಂಡುಹಿಡಿಯೋದೇ ತುಂಬ ಕಷ್ಟ. ನಿಮ್ಮ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದವನು
ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆ ಮನುಷ್ಯ ನಿಮ್ಮನ್ನ ಬಿಟ್ಟು ದೂರ ಹೋಗೋದಕ್ಕೆ ಕಾರಣ ಏನು? ಗೊತ್ತಿಲ್ಲ. ಕಾರಣ ಕೊಟ್ಟು ಪ್ರೀತಿ ಮಾಡ್ದ, ಆದ್ರೆ ಕಾರಣ ಹೇಳ್ದೆ ಬಿಟ್ಟೋದ. ಅವತ್ತಿಗೆ ನನ್ನ ಮನಸ್ಸಲ್ಲಿದ್ದ ನಂಬಿಕೆ, ಪ್ರೀತಿ ಎಲ್ಲ ಸಮಾಧಿ ಆಗೋಯ್ತು. ನಾನು ಅವನಿಗೆ ಆಟದ ವಸ್ತು ಆಗಿದ್ದೆ ಅಂತ ಆಮೇಲೆ ಗೊತ್ತಾಯ್ತು. ಅವನು ಯಾವತ್ತು ನನ್ನ ಮೇಲೆ ಕೈ ಮಾಡಿದ್ನೋ ಅವತ್ತೇ ಅವನ ಮೇಲಿದ್ದ ಗೌರವ ಎಲ್ಲ ಮಣ್ಪಾಲಾಗೋಯ್ತು. ನೀವು ಹೇಳಿದ ನಿಜಾನೇ. ಪ್ರೀತಿ ಮಾಡೋ ಮನಸ್ಸಲ್ಲಿ ಏನು ಉದ್ದೇಶ ಇರುತ್ತೋ ಯಾರಿಗ್ ಗೊತ್ತು. ಗಂಡ ಆದವನು ಹೆಂಡತಿನ ರಾಣಿ ತರ ನೋಡ್ಕೊಳ್ದೆ ಇದ್ರು ಕೀಳಾಗಿ ಕಾಣಬಾರ್ದು. ಹೆಂಡತಿಗೆ ಚಿನ್ನ ಕೊಡ್ಸಕ್ಕಾಗದೆ ಇದ್ರು ಚಿನ್ನದ ತರ ಜೋಪಾನವಾಗಿ ನೋಡ್ಕೋಬೇಕು. ಅವನಿಂದ ಬಯಸಿದ್ದು ಇದನ್ನೇ. ಆದ್ರೆ ಅವನು ನನಗೆ ಮೋಸ ಮಾಡೋದ. ಅವನು ಕ್ಷಮೆಗೆ ಅರ್ಹನೇ ಅಲ್ಲ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ದುರಂತಗಳು ನಡೆದಿರುತ್ತೆ. ಅರ್ಚನಾ ಅವರೇ, ನಾನು ಇಷ್ಟು ದಿನ ನಿಮ್ಮನ್ನ ಜಗಳ ಗಂಟೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಮ್ಮ ಲೈಫಲ್ಲಿ ಈ ಥರ ಒಂದು ಟ್ರ್ಯಾಜಿಡಿ ನಡೆದಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅರ್ಚನಾ ಅವರೇ, ಐ ಆಮ್ ರಿಯಲಿ ಸಾರಿ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಅವನು ನನ್ನ ಮೇಲೆ ಕೈ ಮಾಡಕ್ಕೆ ಬಂದಾಗ ನೀವು ನನ್ನ ಪರ ನಿಂತ್ರಿ. ಆಗ ಆ್ಯಕ್ಚುಲಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅರ್ಚನಾ ಅವರೇ. ಯಾಕೆಂದರೆ ನಿಮ್ಮ ಎಕ್ಸ್ ಹಸ್ಬೆಂಡ್ ಇಲ್ಲಿ ನನ್ನ ಮೇಲೆ ಕೈ ಮಾಡಿಬಿಡ್ತಾನೆ ಅಂತ ನಾನೇ ಭಯ ಬಿದ್ದಿದ್ದೆ.